ಓಂ ಹೇತು ಸಮಸ್ತ ಜಗತಾಂ ತ್ರಿಗುಣಾಪಿ ದೋಷೈರ್ನಗ್ನಾಯಸೇ ಹರಿಹರಾದಿಭಿರಪ್ಯಪಾರ ಸರ್ವಾಶ್ರಯಾಖಿಲಮಿದಂ ಜಗದಂಶಭೂತಮವ್ಯಾಕೃತಾ ಹಿ ಪರಮಾ ಪ್ರಕೃತಿಸ್ತ್ವಮಾದ್ಯ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸಿಂಹರಾಶಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ ಅನ್ನುವಂಥದ್ದು ಎಲ್ಲರ ಮನಸ್ಸಲ್ಲೂ ಬಂದುಬಿಟ್ಟಿದೆ. ಹೌದು, ಅಷ್ಟಮ ಶನಿ ಪ್ರಭಾವ ಈ ತಿಂಗಳು ಒಂದು ಸ್ವಲ್ಪ ಸಮಸ್ಯೆನ ತಂದುಕೊಡುತ್ತೆ. ಅಷ್ಟಮ ಶನಿ ಮಾತ್ರ ಅಲ್ಲ, ಸಪ್ತಮ ರಾಹುನೂ ಸಮಸ್ಯೆ ಮಾಡುತ್ತೆ. ಅಂದರೆ ರಾಹು ಮತ್ತು ಶನಿ ಎರಡೂ ಗ್ರಹಗಳು ನಿಮಗೆ ಚೆನ್ನಾಗಿಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಹೊರಡ್ತಾ ಇದ್ದೀನಿ. ಸಾಧ್ಯವಾದಷ್ಟು ಕೂಡ ಸಿಂಹರಾಶಿಯವರು ಈ ತಿಂಗಳು ಸ್ವಲ್ಪ ನೀವು ವಾಹನ ಓಡಿಸ್ಬೇಕಾದ್ರೆ ಅಥವಾ ವಾಹನ ಖರೀದಿ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಇರಿ. ವಾಹನ ಕಾರಕನಾದಂಥ ಶುಕ್ರನೂ ಚೆನ್ನಾಗಿಲ್ಲ. ಅಂದರೆ ನೋಡಿ, 13ನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ಕುಜ ನಿಮ್ಮ ರಾಶಿಯಿಂದ 3ನೇ ಮನೆಗೆ ಹೋಗ್ತಾರೆ. ತಾತ್ಕಾಲಿಕ ಕುಜದೋಷ ಇತ್ತು, ಅದು ಕ್ಲಿಯರ್ ಆಗೋಯ್ತು. ಕುಜ 3ನೇ ಮನೆಗೆ ಹೋದರೂ ಕೂಡ ಅಷ್ಟೊಂದೇನು ಉತ್ತಮವಾದ ಸ್ಥಾನದ ಫಲ ನಿಮಗೆ ಕೊಡೋದಿಲ್ಲ. ಕುಜ ನಿಮಗೆ ಭಾಗ್ಯಾಧಿಪತಿ, ಸುಖಾಧಿಪತಿ. ಅಂದರೆ ಈ ತಿಂಗಳು ನಿಮಗೆ ಹೆಚ್ಚು ಸುಖ ಇರಲ್ಲ, ಭಾಗ್ಯಗಳು ನಿಮ್ಮನ್ನು ಹುಡುಕೊಂಡು ಬರೋದಿಲ್ಲ. ಇದೊಂದು ಮೇಜರ್ ವಿಚಾರ ತಿಳ್ಕೊಬೇಕು. ಹಾಗಾಗಿ ಕುಜ ಚೆನ್ನಾಗಿಲ್ಲ. ಕುಜ ಚೆನ್ನಾಗಿಲ್ಲ ಅಂದರೆ ಏನು ಮಾಡಬೇಕು? ಸುಬ್ರಹ್ಮಣ್ಯನ ಮಂತ್ರಗಳನ್ನು ಕೇಳೋಕ್ಕೆ ಶುರು ಮಾಡಬೇಕು. ಸ್ತೋತ್ರಗಳನ್ನು, ಮಂತ್ರಗಳನ್ನು, ಸುಬ್ರಹ್ಮಣ್ಯನ ಜಪ ಏನಾದರೂ ಬಂದರೆ ಮಾಡೋಕ್ಕೆ ಶುರು ಮಾಡಬೇಕು. ಈ ಥರದ್ದು ಸುಬ್ರಹ್ಮಣ್ಯಂದು ಪೂಜೆ ಮಾಡುವಂಥ ಭಸ್ಮವನ್ನು ಹಚ್ಕೊಳ್ಳುವಂಥದ್ದು, ವಿಭೂತಿ ಹಚ್ಕೊಳ್ಳುವಂಥದ್ದು, ಈ ಥರದ್ದು ಏನಾದರೂ ಮಾಡಿ ಕುಜನನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಷ್ಟೆ. ಆಯ್ತಲ್ಲ? ಭಾಗ್ಯಾಧಿಪತಿ ಸುಖಾಧಿಪತಿ ಕೆಟ್ಟೋಗ್ಬಿಟ್ಟಿದ್ದಾರೆ. ಆಯಿತು, ತಿಂಗಳು ಪೂರ್ತಿ ಹಾಗೆ ಇರ್ತಾರೆ, ಅದೇನು ದೊಡ್ಡ ವ್ಯತ್ಯಾಸ ಏನು ಆಗಲ್ಲ ನಿಮಗೆ. ಆದರೆ 14ನೇ ತಾರೀಕು ಸೆಪ್ಟೆಂಬರ್ ತಿಂಗಳು ನಿಮ್ಮ ರಾಶಿಗೆ ಶುಕ್ರ ಬರ್ತಾರೆ. ನಿಮ್ಮ ರಾಶಿಗೆ ಶುಕ್ರ ಬರ್ತಾರೆ. ನಿಮ್ಮ ರಾಶಿಯ ಅಧಿಪತಿ ಸೂರ್ಯನಿಗೆ ಶುಕ್ರ ಶತ್ರು. ಅಲ್ಲಿಗೆ ಶುಕ್ರನಿಂದ ಉಪಯೋಗ ಇಲ್ಲ. ಶುಕ್ರ ನಿಮಗೆ ದಶಮಾಧಿಪತಿ. ಈವನ್ ಉದ್ಯೋಗದಲ್ಲಿ ಸಮಸ್ಯೆ ಬರುವಂಥ ಸಾಧ್ಯತೆ, ಉದ್ಯೋಗ ಕಳ್ಕೊಳ್ಳುವಂಥ ಸಾಧ್ಯತೆ, ಉದ್ಯೋಗದಲ್ಲಿ ಇಶ್ಯೂಸ್ ಆಗಿ ಏನಾದರೂ ಸಮಸ್ಯೆಗಳು ಬಂದರೆ ಅದನ್ನು ನೀವು ತಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನೀವು ಉದ್ಯೋಗವನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಬೇಡಿ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡು, ನಾನು ವಿದೇಶಕ್ಕೆ ಹೋಗ್ತೀನಿ, ಅಲ್ಲೋ ಉದ್ಯೋಗ ಮಾಡ್ತೀನಿ ಅನ್ನುವಂಥದ್ದು ಕೂಡ ಈ ತಿಂಗಳು ನಿಮಗೆ ಹೆಚ್ಚು ಉಪಯೋಗಕಾರಿ ಅಲ್ಲ. 3ನೇದು, ಸಿಂಹರಾಶಿಯವರಿಗೆ ಇರೋ ಉದ್ಯೋಗ ನಿಮಗೆ ಸೌಭಾಗ್ಯ. ಇರೋಂಥ ಉದ್ಯೋಗನ ಉಳಿಸ್ಕೊಂಡು ಕಾಪಾಡ್ಕೊಳ್ಳಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಮನೆ ಆಯಿತು, ಅಷ್ಟೇ, ನಿಮ್ಮ ಆರೋಗ್ಯ ಆಯಿತು. ಇಷ್ಟನ್ನು ಮಾತ್ರ ನೀವು ನೋಡ್ಕೋಬೇಕೇ ಬಿಟ್ಟರೆ ಹೆಚ್ಚು ಈ ತಿಂಗಳಲ್ಲಿ ಏನಾದರೂ ಸ್ವಲ್ಪ ಮಾತು ಜಾಸ್ತಿ ಮಾತಾಡೋದು, ಸ್ವಲ್ಪ ನಿಮ್ಮ ಮಾತಿಂದ ಏನಾದರೂ ಒಂದು ಸ್ವಲ್ಪ ವ್ಯಾಜ್ಯಗಳಾಗೋದು, ತನ್ನ ಮೂಲಕ ಉದ್ಯೋಗದಲ್ಲಿ ಹೆಚ್ಚು ಕಮ್ಮಿ ಆಗೋದು, ಅದಾಗದಾಗ ಆಯಿತು ಅಂತಂದರೆ ಏನೂ ತೊಂದರೆ ಏನಿಲ್ಲ. ನೀವು ಉದ್ಯೋಗನ ಬಿಡೋವಂಥ ಡಿಸಿಷನ್ ಮಾತ್ರ ಏನೂ ತೊಗೊಳಕ್ಕೆ ಹೋಗಬೇಡಿ. ಅಕಸ್ಮಾತ್ ಏನೋ ಉದ್ಯೋಗ ಹೋಯಿತು ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಉದ್ಯೋಗ ಸಿಗೋದ್ರಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ. ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು 15ನೇ ತಾರೀಕು ಬುಧ ಬಂದು ನಿಮ್ಮ ರಾಶಿಯಿಂದ 2ನೇ ಮನೆಗೆ ಬಂದುಬಿಡ್ತಾರೆ. ಗುಡ್, ಒಳ್ಳೆಯದಿದೆ, ಪಾಸಿಟಿವ್ ಇದೆ. ಬುಧನಿಂದ ಏನು ಕೆಟ್ಟದ್ದಿಲ್ಲ, ವ್ಯಾಪಾರದಲ್ಲಿ ತೊಂದರೆ ಇಲ್ಲ, ಬುದ್ಧಿ ಅನುಕೂಲ ಆಗುತ್ತೆ, ವಿದ್ಯೆಯಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಇದೆ, ಅದರದ್ದೇನು ಸಮಸ್ಯೆಗಳು ಕಾಣ್ತಾ ಇಲ್ಲ. ನಿಮ್ಮ ರಾಶಿಯಲ್ಲೇ ಕೇತು ಇದ್ದರೂ ಕೂಡ ಕೇತುವಿಂದ ಹೆಚ್ಚು ಪ್ರಭಾವಕ್ಕೆ ನೀವೇನು ಒಳಗಾಗಲ್ಲ. ಇನ್ನು 17ನೇ ತಾರೀಕು ಸೂರ್ಯನು ನಿಮ್ಮ ರಾಶಿಯಿಂದ 2ನೇ ಮನೆಗೆ ಹೋಗ್ತಾರೆ. ಬುಧಾದಿತ್ಯ ಯೋಗ ಬರುತ್ತೆ. ಸೂರ್ಯನಿಂದ ಬುಧನಿಂದ ಏನು ಕೆಟ್ಟದ್ದಿಲ್ಲ. ಹಾಗಾಗಿ ನೀವು ಅದರಿಂದ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈವನ್ ಗುರುವಿಂದನೂ ಕೆಟ್ಟದ್ದಿಲ್ಲ ಕಣ್ರಿ. ಗುರು ನಿಮಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಪಂಚಮಾಧಿಪತಿ, ಎಲ್ಲ ದೋಷಗಳನ್ನು ಬ್ಯಾಲೆನ್ಸ್ ಮಾಡ್ತಾರೆ ಗುರುಗಳು. ಸಿಂಹರಾಶಿಯವರಿಗೆ ಅದೊಂದು ಮೇಜರ್ ಪ್ಲಸ್ ಪಾಯಿಂಟು. 11ನೇ ಮನೆಯಲ್ಲಿ ಹೌಸ್ ಆಫ್ ಗೇನಲ್ಲಿ ಗುರು ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು ಪ್ಲಸ್ ಪಾಯಿಂಟು. ಆದರೆ ಗುರು ಒಂದೇ ಅಲ್ಲ ಫಲ, ಗುರುವಿಂದ ಫಿನಾನ್ಷಿಯಲ್ ಆಗಿ ಸ್ವಲ್ಪ ನೀವು ವೀಕ್ ಆಗೋದನ್ನು ತಡೆಯುತ್ತೆ. ಸಂತಾನಾಪೇಕ್ಷಿತ ದಂಪತಿಗಳಿಗೆ ಶುಭ ಫಲ ಸಿಗುತ್ತೆ. ವ್ಯವಹಾರಗಳು, ವ್ಯಾಪಾರಗಳು ಸ್ವಲ್ಪ ಆಗುತ್ತೆ. ಶುಭ ಕಾರ್ಯಗಳು ನಡೆಯೋದಕ್ಕೆ ದಾರಿ ಸಿಗುತ್ತೆ. ಆದರೆ ಶನಿ 8ನೇ ಮನೆಯಲ್ಲಿರೋದು ಯಾರೂ ದೋಷನ ಪರಿಹಾರ ಮಾಡೋಕ್ಕಾಗಲ್ಲ. ರಾಹು 7ನೇ ಮನೆ ಕ್ಲಿಯರ್ ಮಾಡೋಕ್ಕಾಗಲ್ಲ. ಶುಕ್ರ ನಿಮ್ಮ ರಾಶಿಗೆ ಬರೋದು ಕ್ಲಿಯರ್ ಮಾಡೋಕ್ಕಾಗಲ್ಲ. ಕುಜನ ಬಲಹೀನತೆ ಅನ್ನುವಂಥದ್ದನ್ನು ಸರಿ ಮಾಡೋಕ್ಕಾಗಲ್ಲ. ಅದರ ಉಗ್ರತ್ವ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೀವೇನು ಮಾಡಬೇಕು? ಸುಬ್ರಹ್ಮಣ್ಯಂದು ಒಂದು ಪೂಜೆ ಮಾಡೋದ್ರಿಂದ ಕುಜ ಬಲಹೀನ ಆಗುತ್ತೆ. ಅಂದರೆ ಕುಜನಿಂದ ಕೆಟ್ಟದ್ದಾಗಲ್ಲ. ಶುಕ್ರನನ್ನು ಬಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾದಷ್ಟು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಹೆಂಗೂ ನವರಾತ್ರಿ ಬರ್ತಾ ಇದೆ ಈ ತಿಂಗಳು. ಸೆಪ್ಟೆಂಬರ್ ತಿಂಗಳಲ್ಲಿ ನವರಾತ್ರಿ 22ನೇ ತಾರೀಕು ಶುರುವಾಗುತ್ತೆ, ಶರನ್ನವರಾತ್ರಿ.
9 ದಿನ ನವರಾತ್ರಿ, 10ನೇ ದಿನ ವಿಜಯದಶಮಿ ಅಮ್ಮನವ್ರಿಗೆ ಬಹಳ ವಿಶೇಷವಾದಂಥ ದಿನ. ಈ ದಿನಗಳಲ್ಲಿ ನೀವು ಅಮ್ಮನವ್ರನ್ನ ಆರಾಧನೆ ಮಾಡೋದ್ರಿಂದ ಶುಕ್ರ ನಿಮಗೆ ಸ್ವಲ್ಪ ಬಲ ಆಗುತ್ತೆ. 29ನೇ ತಾರೀಕು ಸರಸ್ವತಿ ಪೂಜೆ ಇದೆ, 30ನೇ ತಾರೀಕು ದುರ್ಗಾಷ್ಟಮಿ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ. ಹಾಗಾಗಿ ಹೆಚ್ಚು ಅಮ್ಮನವ್ರನ್ನ ಆರಾಧನೆ ಮಾಡಿದ್ರೆ ಶುಕ್ರ ಬಲ ಆಗುತ್ತೆ. ಶುಕ್ರ ಚೆನ್ನಾಗಿಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ. ಸರಿ, ರಾಹು ಜಯಂತಿ ಬರ್ತಾ ಇದೆ. ಈ ಸೆಪ್ಟೆಂಬರ್ 7ನೇ ತಾರೀಕು ರಾಹು ಜಯಂತಿ. ಅವತ್ತು ವರ್ಷಕ್ಕೊಂದ್ಸಲ ರಾಹು ಜಯಂತಿ ಬರೋದ್ರಿಂದ ನಿಮಗೆ ರಾಹು 7ನೇ ಮನೆ ಇರೋದ್ರಿಂದ ಸ್ವಲ್ಪ ಎಲ್ಲ ವಿಚಾರದಲ್ಲೂ ಹಿನ್ನಡೆ ಅಂತಂದರೆ ಹೇಗೆ? ಇವತ್ತಾಗಬೇಕು ಕೆಲಸ ಮುಂದೊಂದು ತಿಂಗಳಲ್ಲಿ, ಅಂದರೆ ಮುಂದಿನ ತಿಂಗಳು, ಅದಕ್ಕೆ ಮುಂದಿನ ತಿಂಗಳು, ಒಂದು 2 ತಿಂಗಳು 3 ತಿಂಗಳು ಬಿಟ್ಕೊಂಡು ಆ ಥರ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಕೂಡ ನೀವು ರಾಹು ಜಯಂತಿ ದಿನ ರಾಹು ದೇವಸ್ಥಾನಕ್ಕೆ, ಅಂದರೆ ನವಗ್ರಹಗಳು ಇರುವಂಥ ದೇವಸ್ಥಾನಕ್ಕೆ ಹೋಗಿ ರಾಹುಗೆ ಒಂದು ಪೂಜೆ ಮಾಡಿಸೋದು, ಅಭಿಷೇಕ ಮಾಡಿಸೋದು ಒಳ್ಳೆಯದು. ಅದರಿಂದ ರಾಹುನ ಪ್ರಾರ್ಥನೆ ಮಾಡಿ, ನೀನು ಉಗ್ರತ್ವ ನನ್ನ ಮೇಲೆ ಕಡಿಮೆ ಇಲ್ಲಪ್ಪ ಅಂತ ಕೇಳ್ಕೊಳ್ಳಿ. ಇನ್ನು ಶನಿ, ಅಷ್ಟಮ ಶನಿ ಪ್ರಭಾವ, ಯಾರೂ ಏನೂ ಮಾಡೋಕ್ಕಾಗಲ್ಲ, ಅದನ್ನು ನಾವು ಅನುಭವಿಸಲೇಬೇಕು, ಬೇರೆ ವಿಧಿ ಇಲ್ಲ. ಅದರಲ್ಲೂ ಸಿಂಹರಾಶಿಯವರಿಗೆ ಸ್ವಲ್ಪ ಉಗ್ರವಾಗಿ ಇರುತ್ತೆ. ಕಾರಣ ಸಿಂಹರಾಶಿಗೆ ಅಧಿಪತಿಯಾದಂಥ ಸೂರ್ಯನಿಗೆ ಶನಿ ಶತ್ರು, ಹಾಗಾಗಿ ಸ್ವಲ್ಪ ಉಗ್ರವಾಗೇ ಇರುತ್ತೆ. ಸರಿ, ಇದಕ್ಕೇನು ಪರಿಹಾರಗಳು ಮಾಡ್ಕೋಬೇಕಾ ಅಂತಂದರೆ ಶನಿ ಪೂಜೆ, ಶಿವನ ದರ್ಶನ ಇತ್ಯಾದಿಗಳು ಮಾಡ್ಕೋಬೇಕು. ಯಾವುದಕ್ಕೂ ಸಿಂಹರಾಶಿಯವ್ರು ನೋಡಿ, ಅಧಿಕಾರ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ, ರಾಜಕೀಯದಲ್ಲಿ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ, ನಿಮಗೊಂದು ಸ್ವಲ್ಪ ನೆಗೆಟಿವ್ ಆಗುವ ಸಾಧ್ಯತೆ ಇರುತ್ತೆ, ಹಣ ಖರ್ಚು ಮಾಡೋ ಸಾಧ್ಯತೆ ಇರುತ್ತೆ, ಕೋರ್ಟು ಕಚೇರಿ ಈ ಥರದ್ದು ಪ್ರಾಬ್ಲಮ್ ಬರ್ಬೋದು. ವಾಹನ ಓಡಿಸ್ಬೇಕಾದ್ರೆ ಹುಷಾರು, ವಾಹನ ವಿಚಾರದಲ್ಲೂ ಕೂಡ ಉತ್ತಮ ಇಲ್ಲ, ಹೊಸ ವಾಹನ ಖರೀದಿ ಯೋಗ ಇಲ್ಲ, ಇರೋ ವಾಹನ ಉಳಿಸ್ಕೊಳ್ಬೇಕು. ನೀವು ಆಕ್ಸಿಡೆಂಟ್ಸ್ ಇತ್ಯಾದಿ ಆಗದೆ ಇದ್ದಂಗೆ ಬ್ಯಾಲೆನ್ಸ್ ಮಾಡಬೇಕು. ಕುಜನೂ ಚೆನ್ನಾಗಿಲ್ಲ ನಿಮಗೆ, ಭೂಮಿ ಖರೀದಿ ಬೇಡ, ಮನೆ ರಿಜಿಸ್ಟ್ರೇಷನ್ ಬೇಡ, ಯಾವುದೇ ಶುಭ ಕಾರ್ಯಕ್ಕೆ ಕೈ ಹಾಕೋದು ಬೇಡ. ಯಾವುದಕ್ಕೂ ಒಂದ್ಸಲ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಮಾಡಿಸ್ಕೊಂಡು ಏನಾದರೂ ಸುಲಭ ಪರಿಹಾರಗಳು ಮಾಡ್ಕೋಬೋದಾ? ಕಂಪಲ್ಸರಿ ಸಿಂಹರಾಶಿಯವರು ನೀವೆಲ್ಲರೂ ಕೂಡ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ. ಈ ತಿಂಗಳು ನಿಮಗೆ ಅವಶ್ಯಕತೆ ಇದೆ. ಸಮಸ್ಯೆ ಬಂದ ಮೇಲೆ ತೋರಿಸ್ಕೊಳ್ಳೋದು ಬೇಡ, ಸಮಸ್ಯೆ ಬರೋಕ್ಕೆ ಮುಂಚೆನೇ ಏನಾದರೂ ಇದೆಯಾ ಚಾನ್ಸಸ್ಸು, ಪ್ರಾಬ್ಲಮ್ ಇದೆಯಾ ಅಂತ ತಿಳ್ಕೊಳ್ಳೋದು ಭಾಳ ಉತ್ತಮ. ಅದಂತೂ ನಾನು ವೆರಿ ಕ್ಲಿಯರಾಗಿ ಹೇಳ್ತೀನಿ ನಿಮಗೆ. ಅದನ್ನು ನೀವು ತೋರಿಸ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯ ಫಲ ಅನ್ನೋದು ಸಿಗುತ್ತೆ. ಅಷ್ಟಮ ಶನಿ ಪ್ರಭಾವಕ್ಕೆ ನೀವು ಖಂಡಿತವಾಗ್ಲೂ ಶಿವನ ಆರಾಧನೆ ಮಾಡೋದು ಅಥವಾ ಶನಿನ ಆರಾಧನೆ ಮಾಡೋದು. ಪ್ರತಿ ಶನಿವಾರ ನೀವು ಹೋಗಿ ಬರಬೇಕು, ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ ನಿಮಗೆ. ನೀವು ಪ್ರತಿ ಶನಿವಾರ ಹೋಗಿ ಬರೋದ್ರಿಂದ ನಿಮಗೆ ಭಗವಂತ ಒಳ್ಳೆಯ ಅನುಕೂಲ ಮಾಡ್ತಾನೆ, ಜೊತೆಗೆ ನಿಮಗಿರುವಂಥ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾರೆ. ಸರಿ, ಹಾಗಾದರೆ ಸಿಂಹರಾಶಿಯವ್ರಿಗೆ ಹೇಗಿದೆ? ಸ್ವಲ್ಪ ಬಂಧುಗಳ ಆಗಮನದಿಂದ ಮನಸ್ಸಿಗೆ ಬೇಸರ, ನಿಮ್ಮನ್ನು ಬೇಸರ ಮಾಡೋಕ್ಕೆ ಬಂಧುಗಳು ಬರ್ತಾರೆ. ಆಸ್ತಿ ವಿವಾದಗಳು ಹೆಚ್ಚು ಜಾಸ್ತಿ ಆಗುತ್ತೆ ನಿಮಗೆ. ಕೋರ್ಟು ಕಚೇರಿಯಲ್ಲಿ ಸಕ್ಸಸ್ ಕಮ್ಮಿ. ಉದ್ಯೋಗಗಳಿಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ, ನಿಮಗೆ ಪ್ರೋತ್ಸಾಹ ನೀಡೋರು ಇರೋದಿಲ್ಲ. ಆಲೋಚನೆಗಳು ನಿಮ್ಮ ಕಾರ್ಯರೂಪಕ್ಕೆ ಬರುತ್ತೆ, ಆದರೆ ಆದಾಯಕ್ಕಿಂತ ಹೆಚ್ಚಿನ ಖರ್ಚಿರುತ್ತೆ. ನಿರುದ್ಯೋಗ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಶತ್ರುಗಳು ಸಹ ಸ್ವಲ್ಪ ನಿಮಗೆ ಕಿರಿಕಿರಿ ಸಮಸ್ಯೆಗಳು ಉಂಟು ಮಾಡೋ ಸಾಧ್ಯತೆ. ಆರೋಗ್ಯ ವಿಚಾರದಲ್ಲಿ ಬೆನ್ನು ಮತ್ತು ತೊಡೆ, ಕಾಲು, ಮೊಣಕಾಲು ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಪರಸ್ಪರ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮಧ್ಯೆ ಸ್ವಲ್ಪ ಜಗಳಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದನ್ನು ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡಲೇಬೇಕು. ಈಗ ನಾನು ನಿಮಗೆ ಕೊಟ್ಟಿರೋ ಪರಿಹಾರಗಳೇನು ತುಂಬ ದೊಡ್ಡ ದೊಡ್ಡ ಪರಿಹಾರಗಳೇನಲ್ಲ. ಯಾಕೆ ಅಂತಂದರೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮಗೆ ಪರಿಹಾರ ಆಗುತ್ತೆ ಅಂದರೆ ನಾವು ಯಾಕೆ ಹೋಗಬಾರ್ದು? ₹1 ದುಡ್ಡು ಖರ್ಚಿಲ್ಲ. ಶನಿ ದೇವಸ್ಥಾನಕ್ಕೆ ಶನಿವಾರ ಹೋಗಿ, ಇಲ್ಲ ಶಿವನ ದೇವಸ್ಥಾನಕ್ಕೆ ಸೋಮವಾರ ಹೋಗಿ. ಅದರಿಂದ ಅಷ್ಟಮ ಶನಿ ಪ್ರಭಾವ ಕಡಿಮೆ ಆಗುತ್ತೆ, ಝೀರೋ ಆಗಲ್ಲ, ಕಡಿಮೆ ಆಗುತ್ತೆ. ರಾಹು ಜಯಂತಿ ದಿನ ರಾಹು ದರ್ಶನ ಮಾಡಿಕೊಂಡು ಒಂದು ಅರ್ಚನೆ ಮಾಡಿಸ್ಕೊಂಡ್ಬನ್ನಿ. ಸಾಧ್ಯವಾದರೆ 1 ಲೀಟ್ರ್ ಹಾಲು ಅಭಿಷೇಕ ಮಾಡಿಸಿ, ಇಲ್ಲ ಪಂಚಾಮೃತ ಅಭಿಷೇಕ ಮಾಡಿಸಿ, ಅದೇನು ಹೆಚ್ಚೇನು ಖರ್ಚಾಗಲ್ಲ. ಇನ್ನು ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಕೇಳೋದ್ರಿಂದ ಕುಜ ಬಲಹೀನನಾಗಿರೋದ್ರಿಂದ ಕುಜನಿಂದ ಏನೂ ಸಮಸ್ಯೆಗಳಾಗದೆ ಭಾಗ್ಯಾಧಿಪತಿ ಒಂದು ಸ್ವಲ್ಪ ನಿಮಗೆ ಒಳ್ಳೆ ಫಲ ಕೊಡೋಕ್ಕೆ ಶುರು ಮಾಡ್ತಾರೆ. ಮಂತ್ರ ಹೇಳೋದು ಅಥವಾ ಕೇಳೋದ್ರಿಂದನೂ ನಿಮಗೇನು ಖರ್ಚೇನಿಲ್ಲ. ಇನ್ನು ಶುಕ್ರ ಚೆನ್ನಾಗಿರೋದ್ರಿಂದ ನಾವು ಗಪ್ಚಿಪ್ಪಾಗಿ ಇದ್ಬಿಡ್ಬೇಕು, ಹೊಸ ಕೆಲಸಗಳೇನು ಮಾಡಬಾರ್ದು. ರಿಲೇಟೆಡ್ ಟು ವಾಹನ ಸಂಬಂಧಪಟ್ಟದ್ದು ಯಾವುದಕ್ಕೂ ಕೈ ಹಾಕಕ್ಕೆ ಹೋಗಬೇಡಿ, ಮನೆ ಸಂಬಂಧಪಟ್ಟದ್ದು ಯಾವುದಕ್ಕೂ ಕೈ ಹಾಕಕ್ಕೆ ಹೋಗಬೇಡಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ 4 ಕೂಡ ಸ್ವಾಭಾವಿಕ ಪರಿಹಾರಗಳೇ, ಅಂದರೆ ಸ್ವಾಭಾವಿಕ ಅಂದರೆ ಖರ್ಚಿಲ್ಲದೆ ಇರೋಂಥ ಪರಿಹಾರಗಳು ನಾನು ನಿಮಗೆ ಕೊಟ್ಟಿದ್ದೀನಿ. ಅದನ್ನು ಖಂಡಿತ ಅಪ್ಲೈ ಮಾಡ್ಕೊಳ್ಳಿ. ಬಟ್ ನಿಮ್ಮ ಮೂಲ ಜಾತಕವನ್ನು ಮಾತ್ರ ನೀವು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಳ್ಳೇಬೇಕು, ಅದು ತುಂಬ ಇಂಪಾರ್ಟೆಂಟು. ಜೊತೆಗೆ ಅನಂತ ಪದ್ಮನಾಭ ಸ್ವಾಮಿ ವ್ರತ ಬರುತ್ತೆ, 6ನೇ ತಾರೀಕಿದೆ. ಆ ವ್ರತವನ್ನು ಮಾಡುವಂಥವ್ರು ಕೆಲವಷ್ಟು ಜನ ಇದ್ದಾರೆ, ಮಾಡಬಹುದು. ಮಹಾಲಯ ಪಕ್ಷದ ಆರಂಭ ಆಗುತ್ತೆ 8ನೇ ತಾರೀಕು, ಸೆಪ್ಟೆಂಬರ್ 8 ಮಹಾಲಯ ಪಕ್ಷ ಆರಂಭ. ಅಂದಿನಿಂದ 15 ದಿನ ಯಾವ ಶುಭ ಕಾರ್ಯ ಇರಲ್ಲ, ಕೇವಲ ಪಿತೃಪೂಜೆ ಮಾತ್ರ ಇರುತ್ತೆ. ನಿಮ್ಮ ಪದ್ಧತಿಯಂತೆ ಪಿತೃಪೂಜೆ ಇತ್ತಂದರೆ ಖಂಡಿತ ಮಹಾಲಯ ಅಮಾವಾಸ್ಯೆ ಈ ಪಕ್ಷ ಇದೆಯಲ್ಲ ಆ ಪಕ್ಷದಲ್ಲಿ ಮಾಡಿ. ಅಮಾವಾಸ್ಯೆ ದಿನವೇ ಮಾಡಬೇಕು ಅಂತೇನಿಲ್ಲ, 15 ದಿನದಲ್ಲಿ ಯಾವತ್ತು ಬೇಕಾದ್ರೂ ಮಾಡ್ಬೋದು.
ಮಹಾಲಯ ಅಮಾವಾಸ್ಯೆ ಬರೋದು ಯಾವತ್ತು 21ನೇ ತಾರೀಕು ಬರುತ್ತೆ. ಅವತ್ತಿನ ದಿನ ಮಹಾಲಯ ಅಮಾವಾಸ್ಯೆ ಇದೆ. ಈ ಮಧ್ಯೆ 17ನೇ ತಾರೀಕು ವಿಶ್ವಕರ್ಮರ ಜಯಂತಿ ಇದೆ. ಅವತ್ತು ನಾಡಿನಾದ್ಯಂತ ವಿಶ್ವಕರ್ಮ ಜನಾಂಗದವರು ಅಷ್ಟು ಜನ ದೊಡ್ಡ ಹಬ್ಬವನ್ನು ಆಚರಿಸ್ತಾರೆ. ಶ್ರದ್ಧೆಯಿಂದ ಉಪವಾಸದಿಂದ ಪೂಜೆಯನ್ನು ಮಾಡ್ತಾರೆ. ಭಗವಂತನನ್ನು ಪ್ರಾರ್ಥನೆ, ಕೀರ್ತನೆ, ಸ್ತುತಿಸೋದು ಎಲ್ಲ ಮಾಡ್ತಾರೆ. ಹಾಗಾಗಿ ವರ್ಷಕ್ಕೆ ಬರುವಂಥ ದೊಡ್ಡ ಹಬ್ಬ ವಿಶ್ವಕರ್ಮರು. ಎಲ್ಲ ಕೆಲಸನ ಬಿಟ್ಟು ನೀವು ವರ್ಷ ಪೂರ್ತಿ ದುಡಿಯುವಂಥ ಹಣ ನಿಮಗೆ ಸಲ್ಲಿಕೆ ಆಗಿ ನಿಮ್ಗೆ ಅದು ಒಳ್ಳೆಯದಕ್ಕೆ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಿಮ್ಮ ಪೂರ್ತಿ ನಿಮ್ಮ ವಿಶ್ವಕರ್ಮ ಕುಲದೇವರು ಅಂತಂದರೆ ವಿಶ್ವಕರ್ಮರು, ಅವರ ಆರಾಧನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ, ನಿಮ್ಗೆ ಒಳ್ಳೆಯ ಫಲ ಸಿಗುತ್ತೆ. ಚಿಂತೆ ಮಾಡೋದು ಬೇಡ, ಧೈರ್ಯವಾಗಿರಿ. ಸಮಸ್ಯೆಗೆ ಭಾಳ ಸರಳ ಪರಿಹಾರ ಕೊಟ್ಟಿದ್ದೀನಿ, ಆ ಪರಿಹಾರನ ಮಾಡ್ಕೊಳ್ಳಿ. ಗುರುಬಲ ಇದೆ. ಗುರು ಇರೋದ್ರಿಂದ ಎಲ್ಲ ಥರದ ಸಮಸ್ಯೆಗಳು ನಿವೃತ್ತಿಯಾಗಿ ಸಂತೋಷ ಅನ್ನುವಂಥದ್ದು ಹೆಚ್ಚು ಕಾಣಲಿಕ್ಕೆ ನಿಮಗೆ ಸಪೋರ್ಟ್ ಸಿಗುತ್ತೆ. ಭಯಪಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಧೈರ್ಯವಾಗಿರಿ. ನೋಡಿದ್ರಲ್ಲ ಸಿಂಹರಾಶಿಯವರ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳದ್ದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.